ಅದೆಷ್ಟೋ ವರ್ಷಗಳಿಂದ ನಮ್ಮ ಈ ತಲ್ಲೂರು ಪರಿಸರದ ಮೀನು ಮಾರುಕಟ್ಟೆಯ ಮೀನು ಮಾರಾಟಗಾರರಿಗೆ ಮೂಲಸೌಕರ್ಯವಿಲ್ಲದೆ ಹೆಣಗಾಡುತ್ತಿದ್ದಾರೆ. ಸುಮಾರು 60 ವರ್ಷಗಳಿಂದ ತಲ್ಲೂರು ಮೀನು ಮಾರುಕಟ್ಟೆಯಲ್ಲಿ ಪ್ರತಿದಿನ ಮೀನು ಮಾರಾಟ ಮಾಡಿ ಜೀವನ ನಡೆಸುತ್ತಿದ್ದರೂ ಸುವ್ಯವಸ್ಥಿತವಲ್ಲದ ರಸ್ತೆ, ಇಂದೋ ನಾಳೆ ಬೀಳುತ್ತದೆ ಎಂಬ ಮಾಡಿನ ಶೀಟುಗಳು, ಪ್ರತಿ ಸಾರಿ ಅಧ್ಯಕ್ಷರಾದಾಗಲೂ ಅವರಲ್ಲಿ ಅರಿಕೆ ಮಾಡಿಕೊಂಡರೂ ಕೂಡ ಕಟ್ಟಿಕೊಡದ ಶೌಚಾಲಯ, ನಮ್ಮ ಮೀನು ಮಾರುಕಟ್ಟೆ ಹಿರಿಯ ಅಜ್ಜಿ ಅಂದ್ರೆ ನಮ್ಮ ಪರಮೇಶ್ವರಿ ಅಜ್ಜಿ. ಈ ಮೀನು ಮಾರುಗೆ ಎಷ್ಟು ವರ್ಷದಿಂದ ಈ ಮೀನು ಮಾರು ಬರ್ತಿದ್ದೀರಿ ನೀವು? ಮೀನು ಮಾರು ಶುರು ಮಾಡಿ 62 ಬಿಕ್ಕಿದ್ರೆ ಈ ಸೇಟಿ ಬಿಕ್ಕಿದ್ರೆ ಮೀನು ಮಾಡ್ತೇವೆ. ಹೌದಾ? ಈಗ ವರ್ಷ ಎಷ್ಟು ನಿಮ್ಗೀಗ? 85 ವರ್ಷ. ನಿಮ್ಗೀಗ ಇಷ್ಟು ವರ್ಷ ಮೀನು ಮಾರ್ಕೊಂಬಾಗಿತ್ತ ಅಥವಾ ನಂಗೆ ವಯಸ್ಸಾಯ್ತ ಮನೆಗೆ ಕೂಕಂಬಂಬಾಗಿತ್ತ? ವಯಸ್ಸಾಯ್ತಲ್ಲ. ಈಗ ನಿಮ್ಮ ಈ ಕುಟುಂಬ ಇದೆ, ನೀವು ಇದೇ ಮೀನು ವ್ಯಾಪಾರ ಮಾಡಿ ನೀವು ನಿರ್ವಹಣೆ ಮಾಡ್ತಿದ್ರಿ. ಮಾನ ಮರ್ಯಾದೆಯನ್ನು ಸೆರಗಿನಲ್ಲಿ ಕಟ್ಟಿಕೊಂಡು ತಮ್ಮ ಉದಾರ ಬಾಧೆಯನ್ನು ಯಾರಲ್ಲೂ ಹೇಳಿಕೊಳ್ಳದ ಈ ಮೌನವಾದ ಜೀವಗಳು ಹೆಸರೆಂತ? ನಮ್ಮ ಹೆಸರು ಜಲಜ. ನಿಮ್ಮ ಹೆಸರೇ? ಮಾಲತಿ. ಮಾಲತಿ. ನೀವು ಎಷ್ಟು ವರ್ಷದಿಂದ ಮೀನು ಮಾಡ್ತಿದ್ರಿ? 35 ವರ್ಷ ಆಯ್ತು. 35 ವರ್ಷ ಆಯ್ತು. ನಿಮ್ಗೆ ಇದ್ರಲ್ಲಿ ಖುಷಿ ಅನಿಸ್ತಾ ಇತ್ತ? ಮತ್ ಮಾಡಕ್ ಬೇರೆ ಕೆಲಸ ಮಾಡಕ್ ಆತಿಲ್ಲ, ಮಾಡಕ್ ಬೇರೆ ಉದ್ಯೋಗ ಹೋಗಕ್ ಆತಿಲ್ಲ. ಈಗ ಯಜಮಾನ್ರೀಗ ಬೇರೆ ಅಂತ ಕೆಲಸ ಗೊತ್ತಿಲ್ಲ, ಈಗ ಮನೇಲೇ ಇದ್ರೆ. ಈಗ ನೀವೇ ಈ ಕುಟುಂಬ ನಿರ್ವಹಣೆ ನೀವೇ ಮಾಡ್ತಾ ಇದ್ರಿ. ಮತ್ತೆ ನಿಮ್ಗೆ ಈಗ ಮಕ್ಕಳಿಗೆ ಏನ್ ಹೇಳ್ತೀರಿ? ಈಗ ಸಂಸಾರ ದುಡ್ಕೊಂಡ್ರೆ ಕಷ್ಟ ಆಯ್ತು ನಮ್ದೆ ಅಂತ ಕೇಳ್ರು. ನೀವು ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ತೀರಿ ಮೀನು ತಪ್ಪಿಗೆ? ಸಾಯಂಕಾಲ ಎಷ್ಟೊತ್ತಿಗೆ ಬರ್ತೀರಿ? ಸಾಯಂಕಾಲ 8 ಗಂಟೆಗೆ ಬರ್ತೀರಾ? ಮೀನ್ ತಪ್ಪಿಗೆ ಗೊಂಗೋಳಿಂದ ತಪ್ಪ ಎಲ್ಲಿಂದ ತಪ್ಪದು? ಗೊಂಗೋಳಿಂದ ತತ್ತ ಮತ್ತೆ ಸಂಗಮಲ್ಲಿ ಕಳಿಸ್ತಾರೆ. ಮಲ್ಕ ಮೀನ್ ಬರ್ತದೆ. ಅವ್ರು ಹೇಳೋ ದುಡ್ಡು ನಾವು ಫೋನ್ ಮಾಡಿ ಕೇಳಿ ತೆಗ್ದಿರೋದು. ವಾರಕ್ಕೊಂದ್ಸರಿ ದುಡ್ಡು ಕೊಡ್ತೀವಿ. ದೊಡ್ಡಂಶ ಲಾಭ ಇಲ್ಲ. ನಿಮ್ಮ ಒಂದು ಸಣ್ಣ ಜೀವನ ಕಾಪಷ್ಟು ಲಾಭಾಂಶ ಸಿಗುತ್ತೆ. ಒಂದೊಂದ್ ದಿವಸ ಸಿಕ್ಕತ್ತೆ, ಒಂದೊಂದ್ ದಿನ ಸಿಕ್ಕುದಿಲ್ಲ. ಒಂದೊಂದ್ ದಿನ ಎಲ್ಲ ಮೀನು ವ್ಯಾಪಾರ ಎಲ್ಲ ದಿನ ಮೀನು ಹಾಗೆ ಇರುತ್ತೆ. ಅದು ಸ್ವಲ್ಪ ನಿಮ್ಗೆ ಹೊಡೆತ ಬೀಳುತ್ತೆ. ರಾಯ್ಸ್ ಹಾಕುದು, ಇಲ್ಲಿ ತಕೊಂಡು ಹಾಕುದು, ಬಚ್ಚಿಟ್ಟು ಹಾಕುದು. ಸರ್ಕಾರದ ಇನ್ಶೂರೆನ್ಸ್ ಅಂತ ಇತ್ತ ಅಥವಾ ನೀವೆಂತ ಇನ್ಶೂರೆನ್ಸ್ ಮಾಡ್ಕೊಂಡಿದ್ದೀರಾ? ಎಂತದ್ದು ಇಲ್ಲ. ನಾವು ದಿವಸ ದುಡಿದ್ರೆ ಇಲ್ದಿರಿಲ್ಲ ಅಷ್ಟೇ. ಈಗ ಈ ಹೊಸ ಮೀನು ಮಾರುಕಟ್ಟೆ ಮಾಡಿ ಎಷ್ಟು ವರ್ಷ ಆಯ್ತು? ಇದು ಮಾಡಿ ಸುಮಾರು 18-19 ವರ್ಷ ಆಯ್ತು. ನಿಮ್ಗೆ ಮುಂಚಿನ ಮಾರುಕಟ್ಟೆಗಿಂತ ಈಗಳಿಂದ ಅಡ್ಡಿಲ್ಲ, ಮೊದಲಿದ ಅಡ್ಡಿಲ್ಲ? ಈಗಳಿಂದ ಅಡ್ಡಿಲ್ಲ. ಕಂಪ್ಲೀಟ್. ಮತ್ತೆ ಇದ್ರಲ್ಲಿ ಮತ್ತೆ ಬೇರೆ ಏನು ವ್ಯವಸ್ಥೆ? ಬೇರೆ ನಮ್ ಟಾಯ್ಲೆಟ್ ಇಲ್ಲ ಇಲ್ಲಿ. ಮತ್ ಮಾರ್ಕೆಟ್ ಈ ಸಲ ಕೋಳಿಯಿಂದ ಗಾಡಿ ಬಂದು ಅಡಿಸಿ ಎಲ್ಲ ಜಕ್ಕು ಮೈತ ಎಂತ ವ್ಯವಸ್ಥೆ ಇಲ್ಲ, ಕೇಳ್ತು ಇಲ್ಲ ನಮ್ಮನ್ನ. ಟಾಯ್ಲೆಟ್ ಒಂದು ವ್ಯವಸ್ಥೆ ಎಲ್ಲ ಆಗ್ಬೇಕಿತ್ತು. ಟಾಯ್ಲೆಟ್ ವ್ಯವಸ್ಥೆ ಆಗ್ಬೇಕಿತ್ತು, ಮಾಡುದಿಲ್ಲ ಅಲ್ಲ. 1000 ಸಲ ಆಯ್ತು ಹೇಳ ಪಂಚಾಯತಿಗೆ, ಜಾಗ ಇಲ್ಲ, ಕೊಟ್ಟಡ ಅಂತ ಕಡಿಮೆ ಮಾಡುವ ಈಗ ಮಾಡುವ ಅಂತಷ್ಟೇ. ಟಾಯ್ಲೆಟ್ ವ್ಯವಸ್ಥೆನೇ ಇಲ್ಲ ನಮಗೆ. ನೀವು ನಮ್ಮ ಪಂಚಾಯತಿಗೆ ಮನವಿ ಕೊಡ್ಲಿ ಅಥವಾ ಎಲ್ಲ ಕೊಟ್ಟಿತ್ತು, ಒಟ್ಟು ನಮ್ಮ ಮಾತು ಯಾರು ಕೇಳ್ತಿಲ್ಲಲ್ಲ. ನಾವ್ ಇಲ್ಲಿ ಹೆಂಗಸ್ರು ಇರೋದು, ನಾವೆಲ್ಲ ವಿದ್ಯಾವಂತರ ಇಲ್ಲ, ಅದಕ್ಕೋಸ್ಕರ ಹಿಂಗ್ ನಡೀತಿ. ಇಲ್ಲಿದ್ರೆ ವಿದ್ಯಾವಂತರ ಇದ್ರೆ ನಾನು ಆತಿತ್ತು. ಸುಂಕದಾಗದು ಕಟ್ಟತ್ತು ವರ್ಷಕ್ಕೂ. ಶೌಚಾಲಯ ಮಾಡಿ ಕೊಡ್ತೆ ಅಂತ ಮಾಡುದಿಲ್ಲ. ಏಗಳಿ ಮಟ್ಟ ದೇವ್ರಿಗೆ ಮಾಡಿ ಕೊಡ್ತೆ ಅಂತ ಹೇಳ್ತಾರೆ, ಮಾಡುದಿಲ್ಲ ಅಷ್ಟೇ. ನೀವೀಗ ಈ ಬೆಳಿಗ್ಗೆ ವ್ಯಾಪಾರಕ್ಕೆ ಬಂದ್ರೆ ಊಟಕ್ಕೆ ನೀವು ಮನೆಗೆ ಹೋದ್ರೆ ಇಲ್ಲೇ ಹೋಟ್ಲಿಂದ ಗಿಟ್ಲಿಂದ ತರ್ಸ್ಕೊಂಬ ಕೆಲಸ ತಕ ಬರ್ತ ತಂಗಳನ್ನ ತಿಂದು ಹುಷಾರಿಲ್ಲ, ಅದಕ್ಕೋಸ್ಕರ ಬಿಸಿಯನ್ನ ತಕ ಬರ್ತ. ಹಿಂಗೆಲ್ಲ ಮಾಡು ಕೆಲಸ ಊಟನೇ ಮಾಡುದಿಲ್ಲ, ಹಿಂಗೆಲ್ಲ ಏನೋ ಜೀವನ ಆಯ್ಕಲ್ಲ. ಈಗ ರಾತ್ರಿ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀರಿ? 8 ಗಂಟೆ ಕೆಲಸ 9 ಕೆಲಸ 8 ಅದ್ರ ಮೇಲೆ ಮತ್ತೆ ಮನೆಗೆ ಹೋಗಿ ಮತ್ತೆ ಅಡಿಗೆ ಮಾಡ್ಬೇಕಾಗತ್ತ? ಅಡಿಗೆ ಅನ್ನವನ್ನ ಮೇಜ್ಮಾರ ಮಾಡ್ತಾರೆ, ಸಾರ್ಗೀರ್ ಮಾಡ್ಕೊಂಡು ಸ್ನಾನ ಮಾಡಿ 11 ಗಂಟೆ ಮತ್ತೆ ಪುನಃ ಬೆಳಿಗ್ಗೆ ಬೇಗ ಹೇಳೋದು. ಹೌದು. ಕಿರಿದಾದ ಮೀನು ಮಾರುಕಟ್ಟೆ 10 ಜನ ಗ್ರಾಹಕರು ಬಂದರೂ ತಿರುಗಾಡಲು ಸಹ ಕಷ್ಟವಾಗುತ್ತದೆ. ಇನ್ನು ಮಳೆಗಾಲದಲ್ಲಿ ಸೋರುವ ಮಾಡುಗಳು, ಬಿರುಗಾಳಿ ಬರುವಾಗ ಕುಳಿತುಕೊಳ್ಳಲು ಸಹ ಕಷ್ಟವಾಗುತ್ತದೆ.
ನಮ್ಮ ಗಂಗೋಳಿಯ ಮೀನು ವ್ಯಾಪಾರಸ್ಥರು ನಮ್ಮ ಸಂಜಮ್ಮ, ನಿಮ್ಮ ಸ್ವಲ್ಪ ಅನುಭವ ಸ್ವಲ್ಪ ಹಂಚ್ಕೊಳ್ಬೇಕು. ನೀವು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀರಿ ಸಂಜೆಕ್ಕ? ಮಾಡ್ತು ಒಂದು 4-5 ವರ್ಷ ಹಾ. ಈ ತಲ್ಲೂರು ಪೇಟೆಯಲ್ಲಿ ಮಾತ್ರ ಬೇರೆದಲ್ಲಿ ಮಾರಲಿಲ್ಲ ಅಲ್ಲ? ಬೇರೆ ಎಲ್ಲರೂ ನಾವು ಬಂದ್ರಕ್ಕೂ ಮಾರಿದ್ರೆ ದೊಡ್ಡ ಮೀನಿದ್ರೆ ಹೇಗೆ ಅನ್ಸ್ತಿತ್ತು ನಿಮ್ಗೆ ತಲ್ಲೂರು ಪೇಟೆ ಬಗ್ಗೆ? ನಾವಿಲ್ಲೇ ವ್ಯಾಪಾರ ಮಾಡುವುದಲ್ಲ, ಸಾಯಂಕಾಲಕ್ಕೆ ಮುಂಚೆ ಎಲ್ಲ ಸಾಯಂಕಾಲ, ಈಗ ಬೆಳಿಗ್ಗೆ ಮಾಡಿದ್ವಿ, ಇಲ್ಲೇ ವ್ಯಾಪಾರ ಮಾಡಿ ಹೋಗ್ತಿದ್ವಿ. ಈಗ ನಿಮ್ಗೆ ಕೆಲವು ದಿನ ಈಗ ಮೀನು ತುಂಬಾ ಉಳಿದು ನಿಮ್ಗೆ ಸ್ವಲ್ಪ ತಲೆ ಬಿಸಿ ಆಗ್ತಿದೆ. ಎಂತ ಮಾಡುದು, ತಲೆ ಬಿಸಿ ಆದ್ರೆ ಐಸ್ ಹಾಕೋದು ಹಾಕೋದು. ಅಲ್ಲ, ಐಸ್ ಹಾಕಿದ್ದು ಯಾವುದೇ ಬೀಗ ಎಲ್ಲ ವ್ಯವಸ್ಥೆ ಇಲ್ಲ. ಯಾರು ಮೀನು ಕೊದ್ಕೊಂಡು ಹೋದ್ರೆ ಏನ್ ಮಾಡುದು, ಅವ್ರು ಹಣದಲ್ಲಿ ಬರೋದು ತಕೊಂಡು ಹೋಗ್ತಾರೆ. ಮಗ ನಾವ್ ಏನ್ ಮಾಡೋದು, ನಮ್ಗೆ ದೇವ್ರು ಇದ್ದ ಅಂತ ಹೋಗುದು. ದೇವ್ರ ಮೇಲೆ ಭಾರ ಹಾಕಿ ಹೋದ. ಬೇರೆ ಮನೆಗಾರ ಬೀಗ ಹಾಕ್ಬಹುದಾ? ಮೀನ್ ಮಾರ್ಕೆಟ್ ಬೀಗ ಹಾಕತ್ತಿಲ್ಲ ಅಲ್ವಾ? ಕಂಡಪ್ಪ ಹೋಗ್ತಾರೆ, ಎಂತ ಮಾಡೋದು, ಅಯ್ಯೋ ಎಂಬುದು ಹೋಗುದು. ನಿಮ್ಗೆ ಈ ಒಂದು ಮೀನು ವ್ಯಾಪಾರ ಜೀವನ ಬಹಳ ಖುಷಿ ತಂದಿತ್ತು. ಹೌದು, ನಾವು ಮುಂಚಿಂದ ವ್ಯಾಪಾರ ಮಾಡೋದು, ಮುಂಚಿಂದ ಇದೇ ಉದ್ಯೋಗ ಸಾಕು, ಮತ್ತೆ ಎಲ್ಲ ಮಾಡೋಕ್ಕೂ ಆಗುದಿಲ್ಲ. ಈಗ ಮತ್ತೆ ನೀವು ಈ ವ್ಯಾಪಾರ ಮಾಡ್ತಿರೋ ಮಧ್ಯೆ ಕೆಲವು ಹಬ್ಬ ಹರಿದಿನ ಬತ್ತ ಅಷ್ಟೊತ್ತಿಗೆ ಯಾರು ಬಂದು ನಮ್ಗೆ ಇಂತಿಷ್ಟು ಕೊಡಿ ಅಂತ ಹಬ್ಬಕ್ಕೆ ಹಾಗೆ ದೇವ್ರ ಕೆಲ್ಸಕ್ಕೆ ಒಂದು 50 ರೂಪಾಯಿ 100 ರೂಪಾಯಿ ನಾವು ಕೊಡುತ್ತೆ. ಎಲ್ಲಿ ಈಗ ಇಲ್ಲೆಲ್ಲ ಬರ್ತಿರಲ್ಲ ದೇವ್ರ ಇದು ಚೌಟಿಗೆ ಒಂದು 50 ರೂಪಾಯಿ ಕೊಡ್ತಾರೆ. ಅಂದ್ರೆ ಎಲ್ಲರೂ ನೀವು ಭಾಗವಹಿಸ್ತೀರಿ ಅಂತ ನಾವು ಕೇಳಿದೆ. ಹೌದು, ನಾವು ಕುಂಟಮ್ಮನ ಮನೆಗೂ ಬಂದ್ರೆ ಕೊಡ್ತಾರೆ, ಎಲ್ಲಿ ಬಂದ್ರು ನಾವು ಒಂದು 50 ರೂಪಾಯಿ ಮಸ್ತು ಕೊಡೋಕಾತಿಲ್ಲ, ಒಂದು 50 ರೂಪಾಯಿ ಕೊಡ್ತಾರೆ ಅಷ್ಟೇ. ಮೀನು ಮಾರಾಟ ಮಾಡಿದ ನಂತರ ಅಲ್ಲಿನ ಜಾಗಗಳನ್ನು ತೊಳೆಯಲು ಸರಿಯಾದ ನೀರಿನ ವ್ಯವಸ್ಥೆಯೂ ಇಲ್ಲ. ನಿಮ್ಮ ಹೆಸರು? ನೇತಾವತಿ. ಎಲ್ಲಿಂದ ಬಬ್ಬುದು? ಕಲ್ಲೂರು. ಮತ್ತೆ ನೀವು ಎಷ್ಟು ವರ್ಷ ಈ ಕೆಲಸ ಮಾಡ್ತಿದ್ರಿ? 27 ವರ್ಷ ಆಯ್ತು. ನೀವು ಇದರಿಂದ ಜೀವನ ನಡೆಸ್ತಿದ್ರ? ಇಲ್ಲ, ಜೀವನ ನಡೆದಿದ್ದೆ, ಈಗ ನಡೆಸೋದು ಭಾರಿ ಕಷ್ಟ. ಈಗ ನಿಮ್ಗೆ ಈಗ ಈ ಉದ್ಯೋಗ ಮಾಡ್ತಾ ಇದ್ರಿ, ಈಗ ಮುಂದಿನ ದಿನಗಳಿಗೆ ಈ ಮೀನು ಮಾರುಕಟ್ಟೆ ಬದಲಾವಣೆ ಅಂದ್ರೆ ಯಾವ ಟೈಪ್ ಆಗ್ಬೇಕಂತ? ಈಗ ಮಾರ್ಕೆಟ್ ಸರಿ ಇಲ್ಲ, ಜನ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ತುಂಬಾ ಜನ ಇದ್ರೆ ಕಷ್ಟ ಆಗ್ತದೆ ಮುಂದೆ ಬರ್ಲಿಕ್ಕೆ. ನಾವಿಲ್ಲಿ ಕೂಕೊಂಡ್ರೆ ಮೂಲಿ ಕೂಕೊಂಡಂಗ ಆಗ್ತದೆ. ನಮ್ಗೆ ವ್ಯಾಪಾರ ಇಲ್ಲ, ವ್ಯಾಪಾರ ಇದ್ದವ್ರಿಗೆ ನಮ್ಗೆ ವ್ಯಾಪಾರ ಇಲ್ಲ. ಆದ್ರೂ ಒಂದು ಸ್ವಲ್ಪ ತಗೊಂಡು ವ್ಯಾಪಾರ ಮಾಡುದು, ಜೀವನ ನಡೀಬೇಕಲ್ಲ. ನಾವು ಮತ್ತೆ ಬೇರೆ ಕೆಲಸ ಗೊತ್ತಿಲ್ಲ ನಮ್ಗೆ, ಇದೇ ಕೆಲಸ. ನಾವು ಇಲ್ಲ ಕೆಲಸ ಶುರು ಮಾಡಿದ ನಂತರ ಮತ್ತೆ ಯಾವ ಕೆಲಸ ನಾವು ಹೋಗ್ಲಿಲ್ಲ. ಅವಾಗ ಸಣ್ಣ ಪುಟ್ಟ ಎಲ್ಲ ಮುಂಚೆ ಓದ್ತಿದ್ರು, ಬೀಡಿ ಕಟ್ಟಿದೆ, ಚಿಪ್ಪಿ ಕೆಲಸ ಮಾಡಿದ್ದೆ, ಮಳಿ ಕೆಲಸ ಮಾಡಿದೆ ಆಗಳಿಗೆಲ್ಲ. ಈಗ ಇದ್ದು ಮದುವೆ ಆದ ನಂತರ ಮಕ್ಕಳಾದ ನಂತರ ಈ ಕೆಲಸ ನಾನು ಹೇಳಿದೆ ವ್ಯಾಪಾರ. ಇದೆಲ್ಲ ಸಿಗ್ಲಿಲ್ಲ ಇವತ್ತು ದಿವಸ ಮಾಡ್ಲೇಬೇಕು. ಒಂದ್ ಸ್ವಲ್ಪ ಮೀನಿದ್ರೆ ಆಯ್ಸ್ ಹಾಕುದು, ಉಪ್ಪು ಹಾಕುದು ಅಂತ ಮಾಡುದು. ಕೆಲವು ದಿವಸ ಆಗ್ತದೆ, ಕೆಲವು ದಿವಸ ಕೈಯಿಂದ ತುಂಬುದು, ಎಂತ ಮಾಡಕ್ಕಿಲ್ಲ. ಮತ್ತೆ ನೀವು ಒಣ ಮೀನಿನ ವ್ಯಾಪಾರ ಮಾಡೋದಿಲ್ಲ? ಫಸ್ಟ್ ಒಣ ಮೀನು ವ್ಯಾಪಾರ ಮಾಡುದು ನಾನು, ಫಸ್ಟ್ ಶುರು ಮಾಡೋದು. IRDP ಅಂತ ತೆಗೆದು ಒಣ ಮೀನು ವ್ಯಾಪಾರ ಮಾಡೋದು. ಮನೆ ಮನೆಗೆ ಹೋಗ್ತಿದ್ರು, ಮತ್ತೆ ಇಲ್ಲಿ ಮಂಗ್ಳೂರಿನ ತಂದು ಮೀನ್ ಪೇಟೆಗೆ, ಮೀನ್ ಮಾರ್ಕೆಟಿಗೆ ಕೂಕೊಂತಿದ್ ನಾವು. ಅದಾದ ನಂತರ ಹಸಿ ಮೀನು ವ್ಯಾಪಾರ ಮಾಡೋದು ಶುರು ಮಾಡಿದ್ವಿ. ಒಂದು 8 ವರ್ಷ ಒಣ ಮೀನು ವ್ಯಾಪಾರ ಮಾಡಿದ್ವಿ. ಅದ ನಂತರ ಹಸಿ ಮೀನು ವ್ಯಾಪಾರ ಶುರು ಮಾಡೋದು. ನಮ್ಮ ಹಿರಿಯ ಅಜ್ಜಿ ಪರಮೇಶ್ವರ ಅಜ್ಜಿ ಉಪ್ಪಿಂಗುದರ, ನಿಮ್ ಹೇಳಿ, ನಿಮ್ಮ ಅನಿಸಿಕೆ ಹೇಳಿ ಸ್ವಲ್ಪ. ಎಂತ ಮಾಡುವ ವ್ಯಾಪಾರ ಮಾಡುವ ಮಸ ಇತ್ತು. ವ್ಯಾಪಾರ ಮಾಡ್ತು ಅವ್ರಿಗೆ ಹೊಳಿ ಮೀನು, ಗಂಡು ಮೀನು ಮಾರು ಕಡಿಮೆ, ಹೊಳಿ ಮೀನು ಸಿಕ್ಕರೆ ಅಜ್ಜಿ ವ್ಯಾಪಾರ ಮಾಡ್ತು. ಮೊದ್ಲು ನೀವಾಗ ಇದೇ ಮೀನ್ ತಪ್ಪಗೆ ಬೆಳಗ ಮಧ್ಯಾಹ್ನ ಗಂಗೊಳ್ಳಿಗೆ ದೋಣಿಗೆ ಹೋಗಿ ತಕ ಬರ್ತಿದ್ರಿ? ಮಧ್ಯ ದೋಣಿ. ಈಗ ಇಲ್ಲಿಗೆ ನೀವು ಗಾಡಿ ಹೋಗಿ ಬರ್ತಾರೆ, ಅವರು ಹೊಳಿ ಮೀನು ತಂದು ರಿಕ್ಷಾ ಹೋಗಿ ತಕ ಬಂದು ಮನೆ ಬದಿಗೆ ಹೊಳಿ ಬದಿಯಾಗಿ ಸಿಕ್ಕತ್ತೆ. ಸಿಕ್ಕರೆ ಸಿಕ್ಕದಿದ್ರೆ ಇಲ್ಲ. ತಲೆ ಮೇಲೆ ಹೊತ್ಕೊಂಡು ಬಂದು ತಗು ಮಾರ್ಕೆಟಿಗೆ ನಾನೇ ಮಾರ್ತೀನಿ. ನನಗೆ ಇಲ್ಲಿ ಮಾರ್ಕೆಟ್ ಆಗಲಿ ಇಷ್ಟೊಂದು ಜನ ಇಲ್ಲ. ಅಗಳಿಗೆ ಚಿಲ್ಲಿ ಮೀನು ಸಾಕತ್ತ. ಈಗಳಿನ ಮೀನು ವ್ಯಾಪಾರದಾಗ ಪೂರೈಸುವುದಿಲ್ಲ, ಈ ಹೊಳೆ ಮೀನು ಪೂರೈಸುವುದಿಲ್ಲ. ಹೊಳೆ ಮೀನು ಎಂತ ಮಾಡೋದು ನಮಗೆ?
ನಿಮಗೆ ಎಷ್ಟು ವರ್ಷ ಮಾಡೋಕ್ಕಾಗ್ತಾ ಇವಾಗ 2 ವರ್ಷದವರೆಗೆ ಮಾಡ್ತೇವೆ ಹಾಂ ಕಡೆಗೆ ಆಗ್ತದೆ ಎಲ್ಲ ದಿವಸ ಉದ್ಯೋಗ ಸಿಕ್ಕುದಿಲ್ಲ ವರ್ಷ ಆಯ್ತಲ್ಲ 80 ವರ್ಷ ಆಯ್ತು. 62 ವರ್ಷ ಮೀನು ವ್ಯಾಪಾರದಲ್ಲಿ ನಿಮ್ಮ ವೃತ್ತಿ ಜೀವನ ನಡೆಸ್ತಾ ಇದ್ರಿ. 7 ವರ್ಷಕ್ಕೆ ಶುರು ಮಾಡ್ತಾರ ಹಾಂ 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 7 ವರ್ಷಕ್ಕೆ ಶುರು ಮಾಡ್ತಾರ ಮೀನ್ ವ್ಯಾಪಾರ. ಹಾಂ నాకు నేను పందికలు చెన్నారు నన్ను తమ్మికలు చెన్నారు ಅಪ್ಪನೂ ತೀರ್ಯಾರ అప్పలు మొగ్గు చెన్నారు ఈ ఉద్యోగం వీటిలో ಇಲ್ಲ ಇಲ್ಲಿವರೆಗೂ ಎಷ್ಟು ಕಷ್ಟ ಇಲ್ಲಿ ಅಂತ ಸಿಕ್ಕದೆ ಹೋಳಿದೆ ಇದೇ ಉದ್ಯೋಗ ಮಾಡ್ತಾ ಇದ್ದೆ. ಮೀನು ವ್ಯಾಪಾರದಾಗೆ ಮುಂದೆ ಉಳಿದಾರ ಮಾಡ್ಕಲ್ಲ ಹಾಂ ಹಾಂ ಅವ್ರಿಗೆಲ್ಲ ಒಂದು ಒಳ್ಳೆ ರೀತಿ ವ್ಯವಸ್ಥೆ ಆಯ್ತು ಎಂಬ ಆಸೆ ಅವ್ರಿಗಿತ್ತು. ನಂಗಿತ್ತು ಹಾಂ ಹಾಂ ನಾವು ಕಾಲ ಮುಗೀತ ನಮ್ಗೆ ಇನ್ನೇನು ಆತಿಲ್ಲ ಇನ್ನು ಉಳಿದಾರ ಈ ಮಾರ್ಕೆಟೇನೋ ಒಳ್ಳೇದಾಯ್ತು ಮಾರ್ಕೆಟ್ ಒಳ್ಳೇದಾಯ್ತು ಒಂದು ಆಸೆ ಇತ್ತು. ಗೌರ್ಮೆಂಟ್ ಇಂದ ಈಗ ಒಂದು ಒಳ್ಳೆ ರೀತಿ ಒಂದು ಸುಸಜ್ಜಿತ ವ್ಯವಸ್ಥೆ ಮಾಡಿ ಕೊಡ್ಕೊಂಡು ಹೇಳೋದು ನೀವೀಗ. ಹೌದು ಮಗ. ಸರ್ಕಾರದಿಂದ ಯಾವುದೇ ವಿಮಾ ಸೌಲಭ್ಯಗಳಿಲ್ಲದೆ ಊಟ ಮಾಡಲು ಸಹ ಸರಿಯಾದ ಸೌಲಭ್ಯ ಇಲ್ಲ. ಕೆಲವೊಂದು ದಿನ ಶೌಚ ಸಮಸ್ಯೆಯಿಂದ ಊಟ ಮಾಡದೇ ಇರುವ ದಿನಗಳು ಕೂಡ ಇವೆ. ಟಾಯ್ಲೆಟ್ ಒಂದು ಮಾಡಿ ಕೊಟ್ಟರೆ ನಮಗೆ ತುಂಬಾ ಉಪಕಾರ. ಟಾಯ್ಲೆಟ್ ನಾವು ಹಳೆ ಮಳೆಯಲ್ಲಿ ಎಲ್ಲೋ ಉಪಕಾರ ಮಳೆಯಲ್ಲಿ ದೂರ ಉಪಕಾರ ಬಟ್ಟೆ ಅಂತಾರೆ ನಮ್ಗೆ ತಿನ್ಕುಂಕು ಕಷ್ಟ ಹೌದು. ಯಾಕೋ ಆಗ್ತಿಲ್ಲ ಮತ್ತೆ ನೀರು ಒಟ್ಟು ನಾವು ಮಟ್ಟಿ ಮಟ್ಟಿ ಕಟ್ಕೊಂಡಿಲ್ಲ ಕೂಕಡಕ್ಕೂ ಕತ್ತಿ ನಿಜವಾಗಿ ಅವ್ರ ಮಗ ಇದೊಂದು ತಪ್ಪೇ ಮಾತು ಎಲ್ಲರೂ ನಮ್ಗೆ ಗೊಟ್ಟೆ ಒಂದಷ್ಟು ಒಂಬಷ್ಟು ಇದಿಲ್ಲ ಯಾಕಂದ್ರೆ ನಮ್ಗೆ ಲೋಪ ವ್ಯವಸ್ಥೆ ಇಲ್ಲ. ಹಾಗಾಗಿ ಅನ್ಕೊಂತಿದ್ವಿ ಹೊರ ಒಂದು ಪಂಚಾಯತ್ ತಾಯಿ ಮಾಡಿ ಮತ್ತೆ ನಾವು ಎಷ್ಟು ಕಷ್ಟದಾಗ ಆಯ್ತು. ಈಗ ನಾವು ಬೆಳಿಗ್ಗೆ 9 ಗಂಟೆ ಮನೆ ಬಿಟ್ಟು ಇಲ್ಲಿ ಬಂದು ಕೂಕಂತ ಸಾಯಂಕಾಲ 9 ಗಂಟೆ ನಾವು ಇಲ್ಲಿ ಇರುತ್ತೆ. ಈಗ ಎಲ್ಲ ಮಾರ್ಕೆಟ್ ಬೆಳಗಿಂದ ಸಾಯಂಕಾಲದವರೆಗೆ ಓಪನ್ ಅಲ್ಲ. ಬೆಳಿಗ್ಗೆ 9 ಗಂಟೆ ಬಂದ್ರೆ ಸಾಯಂಕಾಲ 9 ಗಂಟೆ ಇಲ್ಲಿವರೆಗೆ ನಮ್ಗೆ ಎಷ್ಟು ಬೇಕಲ್ದ ಜಾಗ ಇಲ್ಲ. ನಾವು ಮಗ ಗಟ್ಟಿ ಹೇಳ್ಕಂದ್ರೆ ಒಂದ್ ಲೋಟ ನೀರು ನಾವು ಕುಡುವುದಿಲ್ಲ ಯಾಕಂದ್ರೆ ನಮ್ಗೆ ಹಾಪು ಜಾಗ ಇಲ್ಲ. ಅದೊಂದು ನಮ್ ಮುಖ್ಯವೇ ಮಾಡಿಕೊಂಡು ಗೌರ್ಮೆಂಟಿನರೋ ಪಂಚಾಯತಿಯರೋ ಎಲ್ಲರೂ ಒಂದು ನಮ್ಗೆ ಅದೊಂದು ಬೇಕೇ ಬೇಕು. ಎಲ್ಲರಿಗೂ ತೊಂದ್ರೆ ಹಾಕತ್ತ ಇಲ್ಲ ಇಲ್ಲೆಲ್ಲೂ ನಮ್ಗೆ ಈಗ ಆಚೆಗೊಂದು ಈಚೆಗೊಂದು ಆಚೆ ಮೇನ್ ರೋಡೇ ತೋರಿಸ್ತದ ನಾವೇನಿಂತ ಮಕ್ಕಳು ಎಲ್ಲೂ ಹಾಕೋದು. 3-4 ಬಾರಿ ಅರ್ಜಿ ಕೊಟ್ಟರೂ ಅದಕ್ಕೆ ಸ್ಪಂದಿಸದ ತಲ್ಲೂರು ಗ್ರಾಮ ಪಂಚಾಯತಿಗೆ ಪ್ರತ್ಯುತ್ತರವಾಗಿ ಹೆಂಗಸರೆಲ್ಲ ಒಟ್ಟಾಗಿ ತಮ್ಮ ಮಾನ ಮರ್ಯಾದೆಗೆ ಅಂಜಿ 4 ಗುಟ್ಟ ಹೋಗಿದ್ದು ಅದಕ್ಕೆ ಸೀರೆ ಕಟ್ಟಿ ತಮಗೆ ಬೇಕಾದ ಶೌಚಾಲಯವನ್ನು ಕಟ್ಟಲು ಮುಂದೆ ಬಂದಿದ್ದಾರೆ. ಆದರೆ ಅದನ್ನು ಮಾಡಿದರೆ ತಲ್ಲೂರು ಪಂಚಾಯತಿಗೆ ಅವಮಾನ ಎಂದು ತಿಳಿದು ಸುಮ್ಮನಿದ್ದರು. ಪ್ರತಿ ವರ್ಷ ಸುಂಕ ನೀಡಿದರೂ ಶೌಚಾಲಯ ಮಾಡಿಕೊಡುತ್ತೇವೆ ಎಂದು ಭರವಸೆ ಮಾತ್ರ ನೀಡುತ್ತಾರೆ. ಎಲ್ಲರೂ ಪ್ರಾಯದವರು ಇದ್ರು ಹೌದು ಅದು ಯಾರು ಎಲ್ಲರೂ ಈ ಮಳೆ ಇರಂದ್ರೆ ಪ್ರತಿಯೊಬ್ಬರಿಗೂ ಬೇಕೇ ಬೇಕಲ್ದ ಆ ವ್ಯವಸ್ಥೆ ಬೇಕೇ ಬೇಕಲ್ದ. ಜನರು ಅದು ಅರ್ಥ ಮಾಡ್ಕೊಂತಿಲ್ಲ ನಮ್ಮ ಪಂಚಾಯತ್ ಎಷ್ಟು ಸಲ ನಾವು ಅವ್ರಿಗೆ ಹೇಳೋದು. ಈ ಎಷ್ಟು ಸಲ ಅರ್ಜಿ ಕೊಟ್ಟಿದ್ರಿ? 3-4 ಸಲ ನಾವು ಅರ್ಜಿ ಕೊಡ್ತೀವಿ ಮಾಡು ಅಂತ. ಮೊನ್ನೆ ಬಂದವರು ಇಲ್ಲೆಲ್ಲೂ ಜಾಗ ಇಲ್ಲ ಜಾಗ ಇಲ್ಲ ಇದು ಗೋ ಮೇಡ ಅದು ಇದು ನಮ್ಗೆ ಇದೆಲ್ಲ ಹಾಕ್ತಾರೆ ನಮ್ಗೆ ಎಂತ ಮಾಡುದು. ಬಟ್ಟೆ ಕಟ್ಕೊಂಡು ಮಾಡುವಲ್ಲಿ ನಾವೀಗ ನಾವು ಗುಟ್ಟೆ ತಂದು ಮುಗಿದು ಸೀರೆ ಸುತ್ತು ಲೆಕ್ಕ ಮಾಡಿ ಅದಕ್ಕೆ ಮಾಡ್ಕೊಂಡಿದ್ದೀಗ ನಾವು ನಿಜವಾಗಿ ಹೌದು. ಯಾಕಂದ್ರೆ ಅವ್ರು ಮಾಡಿ ಕೊಡುದಿಲ್ಲ. ಪ್ರತಿಯೊಬ್ಬರಿಗೆ ನಮ್ಮ ಮಾನ ಮರ್ಯಾದೆಯನ್ನು ಸ್ವಲ್ಪ ಅಂಜಿಕೆ ಇರುತ್ತೆ. ಅಂಜಿಕೆ ಇರ್ತಲ್ದ ಅದಕ್ಕೆ ಒಂದು 4 ಗುಟ್ಟ ಹೋಗುದ 4 ಸೀರೆ ತಂದು ಸುತ್ತಾಕ ಅತ್ಯಂತ ಮಾಡುದು ನಾವು ಒಂದು ಆಚಾರಂಗೆ ಕೋಳಿ ಪಬ್ಲಿಕ್ ಜಾಗ ಹೌದಾ ನಾವೇನ್ ಮಾಡೋದು. ಈಗ ನಾವು ಆ ಥರ ಮಾಡ್ತೀವಿ ಊರಿಗೆ ಒಂದು ಇನ್ಸೆಂಟ್ ಆಗ್ತಲ್ಲ ನಾವು ಸುಮ್ಮನೆ ಹಾಕಿದ್ವಿ ಪಂಚಾಯತಿಗೆ ಮರ್ಯಾದೆ ಕೊಡ್ತೀವಿ. ಈಗ ನಾವು ಅಲ್ಲಿಂದ ಸೀರೆ ಸುತ್ತರೆ ಎಷ್ಟು ಬೇಜಾರ ಆಲೋಚನೆ ಮಾಡಿ ಬೇಜಾರಲ್ದ. ಅದಕ್ಕೆ ನಮ್ಮ ಊರು ಪಂಚಾಯತಿ ಮರ್ಯಾದೆಗೋಸ್ಕರ ನಾವು ತಡ್ಕೊಂಡು ಮಾಡಿ ಕೊಡ್ತಾರ ಕಾಮೋ ನಿನ್ನ ತಡ್ಕೊಂಬತ್ತ ಇಲ್ಲ
ಸಲ ನಾವು ಪಂಚಾಯತ್ ಹತ್ರ ಹೇಳಿದ್ರು ಅದ್ರ ಬಗ್ಗೆ ಅವರು ತಲೆಯೇ ಹಾಕುದಿಲ್ಲ. ನಾವೆಂತ ಮಾಡೋದು, ನಮ್ಗೆಲ್ಲ ಅವ್ರನ್ನ ಓಡಿ ಹಿಡ್ಕೊ ಬಂದು ಈಗ ಮೀನ್ ಮಾರ್ಕೆಟ್ ಅಂದ್ರೆ ಈಗ ರಾತ್ರಿ ಬೆಳಗಾಪ್ರೊಳಗೆ ಒಂದು ಅಂಗಡಿ ಮಾಡ್ಕೊಂತಾರೆ. ನಮ್ಗೆ ಹೆಂಗ್ರ ಮಕ್ಕಳಿಗೆ ಅರ್ಥ ಈಗ ನಿಮ್ಗೆ ಮೀನು ವ್ಯಾಪಾರಸ್ಥರು ನಿಮ್ಗೆ ಏನಾದ್ರು ಒಂದು ಚೀಟಿ ಇತ್ತು, ಗುರುತಿನ ಚೀಟಿ, ಐಡಿ ಕಾರ್ಡ್ ಅಂತ ನಾವು ಮಾಡಿರ್ತೀವಿ, ಪಂಚಾಯತಲ್ಲಿ ಮಾಡಿರ್ತೀವಿ. ನಾವು ಮೀನ್ ವ್ಯಾಪಾರ ಮಾಡೋರಿಂದ ನಾವು ಎಲ್ಲ ಪಂಚಾಯತಲ್ಲಿ ಮಾಡಿದ್ವಿ. ಗ್ರೂಪ್ ಇತ್ತು, ಗ್ರೂಪ್ ಇತ್ತು ಮೀನ್ ಮಾರ್ಕೆಟ್ ಅಂದ್ರೆ ನಾವೆಲ್ಲ ಮಾಡಿದ್ವಿ. ಮೀನ್ ಮಾರ್ಕೆಟ್ ಎಲ್ಲ ಪಂಚಾಯತಲ್ಲಿ ಗ್ರೂಪ್ ಇತ್ತು. ನಾವು ಇಲ್ಲೇ ಮೀನ್ ಪಂಚಾಯತಿಗೆಲ್ಲ ಮಾಡಿದ್ವಿ. ನಾವೆಲ್ಲರೂ 10 ಜನ ಮಾರ್ಕೆಟ್ ಇತ್ತು, ನಮ್ ಗ್ರೂಪ್ ಇತ್ತು. ಇಷ್ಟೇ ಜನ ನಾವು ವ್ಯಾಪಾರ ಮಾಡೋದಂತೆ ಮಾರ್ಕೆಟ್ ಅಂದ್ರೆ ಇತ್ತು. ತಲ್ಲೂರು ಪೇಟೆಯಲ್ಲಿ ಸಾರ್ವಜನಿಕ ಶೌಚಾಲಯವಿಲ್ಲದೆ ಅಂಗಡಿ ಮುಗ್ಗಟ್ಟುಗಳಲ್ಲಿ ಕೆಲಸ ಮಾಡುವ ಯುವತಿ ಮಹಿಳೆಯರು ಹತ್ತಿರದ ಮನೆಗಳನ್ನು ಆಶ್ರಯಿಸುವ ಪರಿಸ್ಥಿತಿ ಎದುರಾಗಿದೆ. ಆದ್ದರಿಂದ ತಲ್ಲೂರು ಪೇಟೆಯಲ್ಲಿ ಆದಷ್ಟು ಬೇಗ ಸಾರ್ವಜನಿಕ ಶೌಚಾಲಯವಾಗಲಿ ಎನ್ನುವುದು ಇಲ್ಲಿನ ಜನರ ಆಗ್ರಹವಾಗಿದೆ.